ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಸಂಶೋಧನೆಯನ್ನು ಕೈಗೊಂಡಿದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಈ ಒಂದು ಸಂಶೋಧನೆ ಕೈಗೊಳ್ಳೋ ಜೊತೆಗೆ ಇದಕ್ಕೆ ಕಾರಣವಾದ ಅಂಶಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡಿದೆ. ಮತ್ತು ಈ ಒಂದು ಸಂಶೋಧನಾ ವರದಿಯಲ್ಲಿ ಹಲವಾರು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಏನೆಲ್ಲ ಆಘಾತಕಾರಿ ಅಂಶಗಳಿದ್ದಾವೆ ಮತ್ತು ಕಿಮ್ಸ್ ಸಂಶೋಧನೆ ಏನು ಹೇಳುತ್ತೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಹೃದಯಾಘಾತದ ಬಗ್ಗೆ ಹೇಳ್ತಾ ಇದ್ದೆ, ಇತ್ತೀಚಿನ ವರ್ಷಗಳಲ್ಲಿ ಆ ಒಂದು ಹೃದಯಾಘಾತದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಕ್ಕಳಲ್ಲೂ ಸಹ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ ಮತ್ತು ಯುವಕರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಹೃದಯಾಘಾತ ಕಾಣಿಸ್ಕೊಂಡು ಒಂದು ರೀತಿಯಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳ್ಬೋದು ಪೋಷಕರಿಗೆ. ಆ ರೀತಿಯ ಒಂದು ವಾರ್ನ್ ಮಾಡುವಂಥ ಕೆಲಸ ಆ ಒಂದು ಘಟನೆಗಳಿಂದ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋ ಒಂದು ಅಂಶಗಳ ಕುರಿತು ಹುಬ್ಬಳ್ಳಿಯ ಕಿಮ್ಸ್ ಒಂದು ಸಂಶೋಧನಾ ವರದಿ ಕೈಗೊಂಡಿತ್ತು. ಅಂದರೆ ಹುಬ್ಬಳ್ಳಿಯ ಬಹುಶಿಸ್ತೀಯ ಅಧ್ಯಯನ ಕೇಂದ್ರ ಏನಿದೆ, ಕಿಮ್ಸ್ನ ಅಂಡರ್ನಲ್ಲಿರುವಂತಹ ಆ ಒಂದು ಬಹುಶಿಸ್ತೀಯ ಅಧ್ಯಯನ ಕೇಂದ್ರದ ಮೂಲಕ ಈ ಒಂದು ಅಧ್ಯಯನ ಕೈಗೊಳ್ಳಲಾಗಿತ್ತು. ಈ ಕರ್ನಾಟಕದಲ್ಲಿ 25 ಜಿಲ್ಲೆಗಳಲ್ಲಿ ಈ ಒಂದು ಅಧ್ಯಯನ ಕೈಗೊಳ್ಳಲಾಗಿತ್ತು. ನಂತರ ಮುಂದುವರೆದ ಭಾಗವಾಗಿ ದೇಶದ 13 ರಾಜ್ಯಗಳಲ್ಲಿ ಈ ಒಂದು ಅಧ್ಯಯನವನ್ನು ಕೈಗೊಳ್ಳಲಾಗಿತ್ತು. ಈ ಎಲ್ಲ ವರದಿಗಳ ಒಂದು ಸಾರಾಂಶ ಅಂದರೆ ಇಲ್ಲೇನು ಅವರು ವರದಿಗೇನು ಯಾರ್ಯಾರನ್ನ ವರದಿ ವ್ಯಾಪ್ತಿಗೆ ತೆಗೆದುಕೊಂಡಿದ್ರು, ಯಾರ್ಯಾರಿಗೆ ಟೆಸ್ಟ್ಗಳನ್ನ ಮಾಡಿದರು. ಈಗ 6 ವರ್ಷದಿಂದ 14 ವರ್ಷದ ಒಳಗಿನ ಮಕ್ಕಳಲ್ಲಿ ಅವರ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲಿ 70% ಹೃದಯಾಘಾತದ ಅಪಾಯಗಳು ಕಾಣಿಸ್ಕೊಂಡಿದ್ದಾವೆ. ಮತ್ತೊಂದು ಕಡೆ ಸುಮಾರು 62 ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಕೈಗೊಳ್ಳಲಾಗಿತ್ತು. ಅಲ್ಲಿ 90% ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಹೃದಯಾಘಾತದ ಲಕ್ಷಣಗಳು ಕಾಣಿಸಿದ್ದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ಈ ಅಂಕಿಅಂಶಗಳೇ ಒಂದು ರೀತಿಯಲ್ಲಿ ಆಘಾತಕಾರಿ ಅಂತಲೇ ಹೇಳ್ಬೋದು. ಅಂದರೆ ಮಕ್ಕಳಲ್ಲಿ 70% ಈಗ ಅಧ್ಯಯನಕ್ಕೆ ಗುರಿಪಡಿಸಿದಂತಹ ಮಕ್ಕಳ ಪೈಕಿ 70% ಜನರಿಗೆ ಹೃದಯಾಘಾತ ಆಗುವಂತಹ ಲಕ್ಷಣಗಳು ಕಾಣಿಸ್ಕೊಂಡಿದ್ದಾವೆ. ಅಂದರೆ ಮತ್ತು ಯುವಕರಲ್ಲಿ 90% ಯುವಕರಲ್ಲಿ ಅಧ್ಯಯನಗೊಳಪಡಿಸಿದಂತಹ ಯುವಕರ ಪೈಕಿ 90% ಜನರಿಗೆ ಹೃದಯಾಘಾತದ ಆಗುವಂತಹ ಮುನ್ಸೂಚನೆಗಳು ಅಲ್ಲಿ ಸಿಕ್ಕಿದ್ದಾವೆ. ಇದು ಒಂದು ರೀತಿಯಲ್ಲಿ ನಮಗೆ ಇಡೀ ಸಮಾಜಕ್ಕೆ, ಇಡೀ ಇದಕ್ಕೆ ಮನುಕುಲಕ್ಕೆ ಆಘಾತಕಾರಿ ವಿಷಯ ಅಂತಲೇ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದಂದರೆ ಇಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿರೋದು, ಹೈಪರ್ ಟೆನ್ಷನ್ ಇರ್ಬೋದು, ಮತ್ತು ಥೈರಾಯ್ಡ್ ಇರ್ಬೋದು, ಮತ್ತು ಈ ಇತ್ಯಾದಿ ಅಂಶಗಳು ಆ ಮಕ್ಕಳಲ್ಲಿ ಯುವಕರಲ್ಲಿ ಕಂಡು ಬಂದಿದೆ. ಮತ್ತು ಈ ಕೊಲೆಸ್ಟ್ರಾಲಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲು, ಗುಡ್ ಕೊಲೆಸ್ಟ್ರಾಲ್, ಈ ರೀತಿಯ 2 ರೀತಿಯ ಕೊಲೆಸ್ಟ್ರಾಲ್ ಇರ್ತವೆ. ಈ ಬ್ಯಾಡ್ ಕೊಲೆಸ್ಟ್ರಾಲ್ ಕಾರಣಕ್ಕಾಗಿ ಅದು ಮುಖ್ಯವಾಗಿ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಯಾವ ರೀತಿ ಆಗುತ್ತೆ ಹಾರ್ಟ್ಗೆ, ಇದ್ರ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ನಿಂತು ಹೋಯ್ತಂದ ಕೂಡಲೇ ಆಟೋಮೆಟಿಕ್ಕಾಗಿ ಅವನು ಬ್ಲಾಕ್ ಆದ ಕೂಡಲೇ ಇದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಮತ್ತು ಇದು ಈ ವರದಿಯಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ವಿವಿಧ ಮಗ್ಗಲುಗಳಲ್ಲಿ ಈ ಅಧ್ಯಯನ ಮಾಡುವಂಥ ಕೆಲಸವನ್ನು ಕಿಮ್ಸ್ ವೈದ್ಯರು ಮಾಡಿದರು. ಆ ವರದಿಯ ಈಗ ಅಧ್ಯಯನದ ಫಲವಾಗಿ ವರದಿ ರೂಪಿಸಿದ್ದಾರೆ. ಆ ವರದಿಯನ್ನು ಆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸವನ್ನು ಕಿಮ್ಸ್ ವೈದ್ಯರ ತಂಡ ಮಾಡಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಇಲ್ಲಿ ಮಕ್ಕಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ರೀತಿಯ ಹೃದಯಾಘಾತದ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಅಂದರೆ ಅಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ನಡೀದೇ ಇರೋದೊಂದು, ಮತ್ತು ನಾವೇನು ಬದಲಾದ ಜೀವನ ಶೈಲಿ, ಇದು ಮುಖ್ಯ ಕಾರಣ. ಹಾಗಾಗಿ ನಾವು ಬೇರೆ ಬೇರೆ ಇಲ್ಲಿ ಅಧ್ಯಯನ ಕೈಗೊಂಡಿದ್ದೇವೆ. ಈ ಸದ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ಮಾಡಿದ್ವಿ. ಕೆಲವೊಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲದೇ ಇದ್ದರೆ ಮುಂದೆ ಅಪಾಯ ಅನ್ನೋದು ಕಟ್ಟಿಟ್ಟು ಬುತ್ತಿ ಅನ್ನೋ ಮಾತನ್ನು ಬಹುಶಿಸ್ತೀಯ ಅಧ್ಯಯನ ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಮ್ ಕೌಲ್ಗುಡ್ ಅವರು ಹೇಳಿದ್ದಾರೆ. ಈ ಅಧ್ಯಯನ ನಾವು ಸುಮಾರು 13 ರಾಜ್ಯದೊಳಗೆ ಮಾಡಿವಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಸುಮಾರು 25 ಜಿಲ್ಲೆಗಳೊಳಗೆ ಮಕ್ಕಳನ್ನ ಈ ಅಧ್ಯಯನದೊಳಗೆ ತೊಗೊಂಡು ಮಾಡಿವಿ ನಾವು. ನಮ್ಗೆ ಇದ್ರೊಳಗೆ ಕಂಡು ಬಂದಿದ್ದೇನೆಂದ್ರೆ
ಕೊಲೆಸ್ಟ್ರಾಲ್ ಅಬ್ನಾರ್ಮಲಿಟಿ ಇತ್ತು, ಡಯಾಬಿಟಿಸ್, ಆಮೇಲೆ ಹೈಪರ್ ಟೆನ್ಷನ್, ಥೈರಾಯ್ಡ್, ಇದನ್ನೆಲ್ಲ ಪರೀಕ್ಷೆ ಮಾಡಿದ್ವಿ ಅಧ್ಯಯನದೊಳಗೆ. ಸೊ ಮಕ್ಕಳೊಳಗೆ ಸುಮಾರು 6ರಿಂದ 14 ವಯಸ್ಸಿನ ಮಕ್ಕಳೊಳಗೆ ಪರೀಕ್ಷೆ ಮಾಡಿದ್ವಿ. ಅದರೊಳಗೆ ಸುಮಾರು 70% ಮಕ್ಕಳೊಳಗೆ ಆ ಅಪಾಯ ಅಂಶಗಳು ಕಂಡು ಬಂದಾವೆ. ಅದೇ ರೀತಿ ನಾವು ಒಂದು ಇಲ್ಲೇ ಕಾಲೇಜ್ ಮಕ್ಕಳಿಗೂ ನಾವು ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೂ ಒಂದು ಅಧ್ಯಯನ ಮಾಡಿದ್ವಿ. ಅದರೊಳಗೆ ಕಂಡು ಬಂದಿದ್ದಂದ್ರೆ ಇಲ್ಲಿ 62 ಏನು ಕಾಲೇಜ್ ಸ್ಟೂಡೆಂಟ್ಸ್ ಮಾಡಿದ್ವಿ. ಅದರೊಳಗೆ ಸುಮಾರು 90% ಮಂದಿಗೆ ಇದು ಹಾರ್ಟ್ ಸಂಬಂಧಿಸಿದ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು ಕಂಡು ಬಂದದ. ನಮ್ಮ ಏನು ಬದಲಾಗುತ್ತಿರೋ ಜೀವನ ಶೈಲಿ ಅದಲ್ಲ, ಅದೇ ಕಾರಣ ಅದ. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಕಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಈಶ್ವರ್ ಹಸ್ಬಿ ಅವರು ಸಹ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು ಈ ಸದ್ಯ ಏನಂದರೆ ಈ ಒಂದು ಕೆಲವೊಂದು ಕಡೆ ಮಾತ್ರ ನಾವು ಅಧ್ಯಯನ ಮಾಡಿದ್ದೇವೆ. ಇದು ಇನ್ನೂ ಅದರ ವ್ಯಾಪ್ತಿ ಮತ್ತಷ್ಟು ವಿಸ್ತಾರ ಆಗಬೇಕಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಈ ಅಧ್ಯಯನವನ್ನು ಮುಂದುವರಿಸ್ತೀವಿ ಮತ್ತು ಅದರ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸ್ತೀವಿ. ಮತ್ತು ಇದು ಏನಂದರೆ ಕೆಲವು ಏನು ಪಿಕ್ ಆ್ಯಂಡ್ ಚಾಯ್ಸ್ ಅಂತೇಳಿ ಹೇಳ್ತೀವಿ, ಆ ರೀತಿಯ ಒಂದು ಆಯ್ಕೆ ಮಾಡಿದಂತಹ ಒಂದು ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ಒಂದು ಪರೀಕ್ಷೆಗೆ ಗುರಿಪಡಿಸಲಾಗಿದೆ. ಆ ಒಂದು ಇಷ್ಟರಲ್ಲೇ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರೀಕ್ಷೆಗಳು ಗುರಿಪಡಿಸುವಂತಹ ಅಧ್ಯಯನ ಕೈಗೊಳ್ಳುವಂಥ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ಈಗೇನು ಮೊದಲೆಲ್ಲ ಏನಂದರೆ ಮಕ್ಕಳು ಶಾಲೆಗೆ ಹೋಗ್ತಿದ್ರು, ನಡ್ಕೊಂಡು ಹೋಗ್ತಿದ್ರು. ಜೊತೆಗೆ ಏನಂದರೆ ಅಲ್ಲಿ ಶಾಲೆಯಲ್ಲೂ ಸಹ PT ಕ್ಲಾಸ್ ಇರ್ತಿತ್ತು. ಅಲ್ಲಿ ಏನಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸು ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಗೇಮ್ ಆಡಿಸೋದು ಇರ್ಬೋದು. ಆದರೆ ಈಗೇನಾಗಿದೆ, ಆ ಒಂದು ದೈಹಿಕವಾಗಿ ಶ್ರಮ ಪಡಲಾರ್ದೇ ಗೇಮ್ ಅಂದರೆ ದೈಹಿಕವಾಗಿ ಶ್ರಮಪಟ್ಟು ಗೇಮ್ ಆಡುವಂತಹ ಒಂದು ಕಾಲ ಹೋಗಿ ಈಗ ಮೊಬೈಲ್ನಲ್ಲಿ ಗೇಮ್ ಆಡುವಂಥ ಕಾಲ ಬಂದಿದೆ. ಈ ಎಲ್ಲ ಕಾರಣದಿಂದಾಗಿ ಅಂದರೆ ಒಂದು ಮೊಬೈಲ್ ಗೀಳಿರ್ಬೋದು ಮತ್ತು ಊಟದ ಹವ್ಯಾಸ ಇರ್ಬೋದು, ಜಂಕ್ ಫುಡ್ ತಿನ್ನೋದಿರ್ಬೋದು ಮತ್ತು ವ್ಯಾಯಾಮದ ಕೊರತೆ ಇತ್ಯಾದಿಗಳ ಕಾರಣದಿಂದಾಗಿ ಇವೆಲ್ಲವೂ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಆ ಒಂದು ಹಿಂದಿನ ಲೈಫ್ ಸ್ಟೈಲ್ ಏನಿತ್ತು, ಆ ಒಂದು ಲೈಫ್ ಸ್ಟೈಲ್ಗೆ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಉಳಿಗಾಲ ಇದೆ. ಇಲ್ಲಾಂದರೆ ಈ ರೀತಿಯ ಒಂದು ಹೃದಯಾಘಾತಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಖಂಡಿತ ನಾವು ಎದುರಿಸಲೇಬೇಕಾಗ್ತದೆ ಅನ್ನೋ ಒಂದು ಮಾತನ್ನು ಈಶ್ವರ್ ಹಸ್ಬಿ ಅವರು ಹೇಳಿದ್ದಾರೆ. ಅಧ್ಯಯನ ಮಾಡಿದಾಗ ಸಾವಿನ ಸಂಖ್ಯೆಗೋಸ್ಕರ ಅಲ್ಲ, ಅದರ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಅಟ್ಯಾಕ್, ಅದರ ಸಲುವಾಗಿ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ನೋಡಿದಾಗ ಇವನ್ ಚಿಕ್ಕ ಮಕ್ಕಳಲ್ಲೂ ಕೊಲೆಸ್ಟ್ರಾಲ್ ಅಂಶಗಳು ಜಾಸ್ತಿ ಇರೋದು ಕಂಡು ಬಂದಿದೆ. ಇವುಗಳಿಗೆ ಕಾರಣ ಏನಂದರೆ ಸತತ ವ್ಯಾಯಾಮದ ಕೊರತೆ, ವ್ಯಾಯಾಮ ಮಾಡೋದೇ ಇಲ್ಲ ಮಕ್ಕಳು. ಆಮೇಲೆ ಜಂಕ್ ಫುಡ್ ತಿಂತಾರೆ. ಇವು ಎರಡೂ ಸರಿಯಾದರೆ ಇವು ಕಡಿಮೆ ಆಗುತ್ತೆ. ಇವು ಎರಡೂ, ಒಂದು ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂತ, ಇನ್ನೊಂದು ಲಿಪಿಡ್ ಅಬ್ನಾರ್ಮಲಿಟಿ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಲೈಪೋಪ್ರೋಟೀನ್ ಇವೆಲ್ಲ ಹೆಚ್ಚಾಗೋದ್ರಿಂದ ಅವು ಹಾರ್ಟ್ ಅಟ್ಯಾಕಿಗೆ ರಿಸ್ಕ್ ಫ್ಯಾಕ್ಟರ್ ಆಗಿರ್ತಾವೆ. ಅವು ಕಡಿಮೆ ಮಾಡೋದು ಇವೆರಡರಿಂದ ಸಾಧ್ಯ ಇದೆ. ಒಟ್ಟಾರೆ ಕಿಮ್ಸ್ ವೈದ್ಯರ ತಂಡ ಒಂದು ಮುತುವರ್ಜಿಯಿಂದ ಈ ರೀತಿಯ ಒಂದು ಹೃದಯಾಘಾತಕ್ಕೆ ಕಾರಣವಾದ ಅಂಶಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡಿದೆ ಮತ್ತು ಸಂಶೋಧನೆಯನ್ನು ಮುಂದುವರಿಸುವುದಾಗಿ ವೈದ್ಯರ ತಂಡ ಹೇಳಿದೆ. ಹೀಗಾಗಿ ಸರ್ಕಾರ ಸರ್ಕಾರಕ್ಕೆ ವರದಿ ಕೊಟ್ಟಿದೆ, ಆ ಒಂದು ವರದಿಯನ್ನು ಒಂದು ಪರಿಶೀಲನೆ ಮಾಡಿ ಮುಂದೆ ಒಂದಷ್ಟು ತುರ್ತು ಕ್ರಮಗಳನ್ನು ಕೈಗೊಳ್ಳುವಂಥ ಅವಶ್ಯಕತೆ ಸರ್ಕಾರದ ಮೇಲಿದೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಏನೆಲ್ಲ ಶಾಲಾ ಹಂತದಲ್ಲಿ ಏನು ಮಾಡಬೇಕು ಮತ್ತು ಕಾಲೇಜು ಹಂತದಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾಗಿದೆ ಮತ್ತು ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕಾಗಿದೆ, ಜಂಕ್ ಫುಡ್ಡು ಇದು ಮಾಡೋದಿರ್ಬೋದು, ನಿರ್ಬಂಧ ಇರ್ಬೋದು ಇತ್ಯಾದಿಗಳ ಮೇಲೆ ಕ್ರಮ ಕೈಗೊಳ್ಳುವಂಥ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡೋಣ. ಶಿವರಾಮ್ ಮಸಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.